ಹೌದು ಸರ್, ಇವತ್ತು ಬೆಂಗಳೂರಲ್ಲಿ ಸುಮಾರು 2.5 ಲಕ್ಷ ಜನಕ್ಕೆ ಮೇಲ್ಪಟ್ಟ ಜನ ಇವತ್ತು ಜೀವನ ಮಾಡ್ತಾ ಇದ್ದಾರೆ ಬೀದಿಗಳಲ್ಲಿ. ಅವರಿಗೆ ಸರ್ಕಾರದಿಂದ ಸ್ವಾತಂತ್ರ್ಯ ಸಿಕ್ಕಿ ಇಷ್ಟು ವರ್ಷ ಆದ್ರೂ ಒಳ್ಳೆ ವಿದ್ಯಾಭ್ಯಾಸ ಕೊಡಕ್ಕಾಗಿಲ್ಲ, ಒಳ್ಳೆ ಕೆಲಸನೂ ಕೊಡಕ್ಕಾಗಿಲ್ಲ. ತಮ್ಮ ಜೀವನವನ್ನು ಅವರೇ ಹುಡುಕೊಂಡು ರೋಡ್ಗಳಲ್ಲಿ, ಫುಟ್ಪಾತ್ಗಳಲ್ಲಿ ರೈತರು ಉತ್ಪಾದನೆ ಮಾಡುವ ವಸ್ತುಗಳನ್ನು ಮನೆ ಮನೆಗೆ ತಗೊಂಡು ಕೆಲಸವನ್ನು ಮಾಡ್ತಾ ಇರೋರು ಬೀದಿ ಬದಿ ವ್ಯಾಪಾರಿಗಳು. ರೈತರ ಜೀವನದಲ್ಲಿ ಅವರು ಒಂದು ಭಾಗ. ಸೊ ಅಂತ ಒಂದು ಭಾಗವಾಗಿರುವ ಆ ಬಡ ಜನರನ್ನು ಸುಪ್ರೀಂ ಕೋರ್ಟ್ ಆದೇಶ ಅಂತ ಹೇಳಿ ಕಾನೂನು ಹೆಸರಲ್ಲಿ, ಅದೇ ಕಾನೂನು ಏನಿದೆ ಫುಟ್ಪಾತ್ ವ್ಯಾಪಾರಿಗಳನ್ನು ತೆರವುಗೊಳಿಸಕ್ ಮುಂಚೆ 30 ದಿನಕ್ಕೆ ಮುಂಚೆ ನೋಟಿಸ್ ಕೊಡಬೇಕು. ಅದೇ ಜಾಗದಲ್ಲಿ ಪಕ್ಕದಲ್ಲೆಲ್ಲ ಸರಿಯಾದ ಜಾಗವನ್ನು ಅವ್ರಿಗೆ ಅಲಾಟ್ ಮಾಡಬೇಕು ಅಂತ ಹೇಳಿ ಕಾನೂನಿದೆ. 2014 ನೀವೇ ವೆಂಡಿಂಗ್ ಕಾಯ್ದೆ ಅಂತ 2014 ಕಾಯ್ದೆಯಲ್ಲಿ ಮಾಡಿದ್ದೀರಾ. ಅದೇ ಸುಪ್ರೀಂ ಕೋರ್ಟ್, ಬಾಂಬೆ ಹೈಕೋರ್ಟ್ ಕೂಡ ಅದು ಅವ್ರ ಹಕ್ಕದು, ಫಂಡಮೆಂಟಲ್ ರೈಟ್ಸ್, ಬದುಕುವ ಹಕ್ಕು, ನಡೆಯುವ ಹಕ್ಕು. ಹೆಂಗೆ ಫುಟ್ಪಾತ್ ಅಲ್ಲಿ ನಡಿಗೆದಾರರು ಕೇಳ್ತಿರೋ ಅದೇ ತರ ಬದುಕುವ ಹಕ್ಕಿದೆ ಸ್ವಾಮಿ. ಇವತ್ತು ಅವರು ಹೊಟ್ಟೆಪಾಡಿಗಾಗಿ ಎಷ್ಟು ಕಿರುಕುಳ ಅಂದ್ರೆ ಇದು ಮಾತ್ರ ಅಲ್ಲ, ಇದು ನೀವು ದೊಡ್ಡ ಕಿರುಕುಳ. ಇದು ಅವರಿಗೆ ಬೇರೆ ಬೇರೆ ಮಾಮೂಲು, ಬೇರೆ ಬೇರೆ ಇದಕ್ಕೆ ಸಿಟ್ಟಾಕಿ ಅವ್ರ ಹತ್ರ ಕರೆಕ್ಟ್ ಮಾಡ್ತಾರೆ. ಬೇರೆ ಬೇರೆ ಜನ ಅಧಿಕಾರದಲ್ಲಿ ಇರೋರು, ಅಧಿಕಾರದಲ್ಲಿ ಇಲ್ಲದೇ ಇರೋ ಆಂಟಿ ಸೋಷಿಯಲ್ ಎಲಿಮೆಂಟ್ಸ್ ಇಷ್ಟು ತೊಂದರೆ ಮಧ್ಯದಲ್ಲಿ ಅವರಿಗೆ 2,000 ಸಂಪಾದನೆ ಮಾಡಿದ್ರೆ 600-700 ರೂಪಾಯಿ ಕೊಡ್ಬೇಕು ಅವರು. ಇಲ್ಲಾಂದ್ರೆ ಅಲ್ಲಿ ಫುಟ್ಪಾತ್ ಅಲ್ಲಿ ಜೀವನ ಮಾಡಕ್ ಬಿಡಲ್ಲ ಅವರು, ಯಾರೋ ಬೇರೆ. ಇದು ಕೊನೆಯಲ್ಲಿ ನೀವು ಬಂದಿದ್ದೀರಾ ಇವತ್ತು ಅವ್ರ ಬದುಕನ್ನೇ ತಲೆ ಮೇಲೆ ಕಲ್ಲು ಹಾಕಕ್ಕೆ. ಇದು ಸರ್ಕಾರ ಮಾಡುವ, ನಿಜವಾದ ಬಡವರ ಪರ ಸರ್ಕಾರ ಮಾಡುವ, ಸ್ವಾತಂತ್ರ್ಯ ಸಿಕ್ಕಿದ ಮೇಲೆ ಸಾಮಾನ್ಯ ಜನರು ಮಾಡುವ ದೊಡ್ಡ ದಾಳಿ, ಇದು ದೊಡ್ಡ ಅನ್ಯಾಯ. ಇದ್ರ ಬಗ್ಗೆ ಯಾವುದೇ ಬೆಂಗಳೂರಲ್ಲಿ ಒಂದು MLA ಬಾಯಿ ಬಿಟ್ಟಿಲ್ಲ, ಒಂದು ಕೌನ್ಸಿಲರ್ ಬಂದು ಬಾಯಿ ಬಿಟ್ಟಿಲ್ಲ. ಆದ್ರೆ ಜನ ಅವರವರೇ ಸಂಘಟನೆಗಳು, ಸಣ್ಣ ಸಣ್ಣ ಸಂಘಟನೆಗಳು ಮಾಡ್ಕೊಂಡು ಬಂದಿದ್ದಾರೆ. ಇವಾಗ ಕಮ್ಮಿ, ಇನ್ನೂ ಲಕ್ಷಾಂತರ ಜನ ಬರಕ್ಕೆ ರೆಡಿ ಆಗ್ತಾ ಇದ್ದಾರೆ. ಮುಂದಕ್ಕೆ ದೊಡ್ಡ ಹೋರಾಟಗಳಿದೆ ಸ್ವಾಮಿ. ಅದಕ್ಕೆ ಮುಂಚೆ ದಯವಿಟ್ಟು ನಿಮ್ ಸರ್ಕಾರ ಇವರಿಗೆ ಎಲ್ಲೆಲ್ಲಿ ವ್ಯಾಪಾರ ಮಾಡ್ತಾರೋ ಅವ್ರಿಗೆ ಜಾಗ ಕೊಡ್ತೀನಿ ಹೇಳಿ, ಎಲ್ಲ ಬನಾರ್ಘಟ್ಟ ಅಲ್ಲಿ ಕೊಟ್ಟರೆ ವ್ಯಾಪಾರ ಮಾಡಕ್ ಆಗಲ್ಲ. ಸಿಟಿ ಮಾರ್ಕೆಟ್ ಅಲ್ಲೇ ಮಾಡ್ಬೇಕು, ಯಶವಂತಪುರಲ್ಲೂ ಅಲ್ಲೇ ಮಾಡ್ಬೇಕು. ಯಾರ್ಯಾರು ಮಾಡ್ತಾರೋ ಅವ್ರಿಗೆ ಐಡೆಂಟಿ ಕಾರ್ಡ್ ಕೊಡಿ, ವೆಂಡಿಂಗ್ ಕಮಿಟಿಗಳನ್ನು ಮಾಡಿ, ಆ ವೆಂಡಿಂಗ್ ಕಮಿಟಿನೇ ಇವರು ತೆರವುಗೊಳಿಸುವ ತೀರ್ಮಾನ ಮಾಡ್ಬೇಕಿದ್ರೆ ಕಾನೂನಿದೆ. ನೀವ್ ಯಾಕೆ BBMP ಅವರು, ಪೊಲೀಸರು ಕೂಡ ಜಾಸ್ತಿ ಅಷ್ಟು ಇದಾಗ್ತಾ ಇಲ್ಲ, ಅವರು ಸೈಲೆಂಟ್ ಹೋಗ್ತಾರೆ. BBMP ಅವರೇ ಮಾಡ್ತಾರೆ. ಈ ಸಾರಿ ಪೊಲೀಸರು ಜಾಸ್ತಿ ಇದು ಮಾಡಿಲ್ಲ. ಅವ್ರು ಕೂಡ ಅವ್ರಿಗೆ ಗೊತ್ತಿದೆ ಪಾಪ, ದಿನನಿತ್ಯ ನೋಡ್ತಾರಲ್ಲ, ಸುಮ್ಮನೆ ಓಡಿಸ್ತಾರೆ, ತಿರುಗಿ ವ್ಯಾಪಾರ ಮಾಡಿದ್ರೆ ಸ್ವಲ್ಪ ಬಿಡ್ಬಿಡ್ತಾರೆ. ಆದ್ರೆ BBMP ಇವತ್ತು ಇರುವ ಕಮಿಷನರ್ ಮಹೇಶ್ವರ ರಾವ್ ಅವರು ಚಿಂತನೆ ಮಾಡ್ಬೇಕು. ನೀವು ಬೇರೆ ಸುಂದರ ಅಲ್ಲಿ ಸಿಟಿ ಮಾರ್ಕೆಟ್ ಅಲ್ಲಿ 21 ದಿನಕ್ಕೆ ಮುಂಚೆನೆ ತೆರವುಗೊಳಿಸಲು ಶುರು ಮಾಡ್ಬಿಟ್ರು. 1ನೇ ತಾರೀಕು ಮೇಲೆ ಅಂತ ಹೇಳಿದ್ರಲ್ಲ, ಆದ್ರೆ ಅಲ್ಲಿರೋ ಪಾರ್ಕಿಂಗ್ ಒಂದು ಮಾಫಿಯಾಗೋಸ್ಕರ, ಪಾರ್ಕಿಂಗ್ ಮಾಫಿಯಾ ಸಪೋರ್ಟ್ ಮಾಡೋಕ್ಕೋಸ್ಕರ ಸಾವಿರಾರು ಜನರು ಬದುಕನ್ನು ಇವತ್ತು ಎತ್ತಂಗಡಿ ಮಾಡಿ ಅವರನ್ನು ಕೆಲಸ ವ್ಯಾಪಾರ ಮಾಡಕ್ಕೆ ಜಾಗ ಇಲ್ಲದೆ ಮಾಡಿ ಅವ್ರನ್ನ ಓಡಿಸಿದ್ದಾರೆ. ಈಗ ನಾವು ಈ ಕಮಿಷನರ್, ಸೆಂಟ್ರಲ್ ಸಿಟಿ ಕಮಿಷನರ್ ಹೇಳಿದ ಮೇಲೆ ಜಗದೀಶ್ ಸರ್ ಅವರು ಸ್ವಲ್ಪ ಆಯ್ತು ಅಂತ ಹೇಳಿ ಎಲ್ಲ ಸೈಡ್ ಅಲ್ಲಿ ಇಟ್ಕೊಳ್ಳಿ, ತೊಂದರೆ ಕೊಡಬೇಡಿ ಅಂತ ಹೇಳಿ, ಇಲ್ಲ ಸರ್ ನಾವು ನೀವು ಹೆಂಗೆ ಹೇಳ್ತೀರ ಆ ತರ ಮಾಡ್ತೀನಿ ಅವ್ರು ಒಪ್ಕೊಂಡು ಈಗ ಸ್ವಲ್ಪ ಮಾಡ್ತಾ ಇದ್ದಾರೆ. ಸರ್ಕಾರಕ್ಕೆ ನಾವು ಮಾಡುವ ಮನವಿ ಏನಂದ್ರೆ, ನೀವು ದಯವಿಟ್ಟು ವೆಂಡಿಂಗ್ ಝೋನ್ಗಳನ್ನು ಮಾಡಿ, ವೆಂಡಿಂಗ್ ಎಷ್ಟು ಜನ ಇದ್ದಾರೆ ಐಡೆಂಟಿಫಿಕೇಶನ್ ಕಾರ್ಡ್ ಎಲ್ರಿಗೆ ನೀವು ಕೊಟ್ಟಿದ್ದಾರೆ. 25,000 ಜನಕ್ಕೆ ಇರೋದು 2 ಲಕ್ಷ ಜನ. ನೀವು ಸೈಟ್ ಕೊಡ್ತೀವಿ, ಸೈಟ್ ಕೊಡಬೇಡ ಸ್ವಾಮಿ. ನೀವು DK ಶಿವಕುಮಾರ್ ಹೇಳಿದ್ದಾರೆ ಎಲ್ಲದಕ್ಕೆ ಇದು ಮಾಡ್ತೀನಿ. ನೀವು ಅವ್ರ ಜಾಗ ವ್ಯಾಪಾರ ಮಾಡಬೇಕು, ಸಣ್ಣ ಜಾಗ. ಸತ್ತು ಹೋದ್ರೆ ಎಷ್ಟಡಿ? 6 ಅಡಿಗೆ 4 ಅಡಿಯಾ? 6 ಅಡಿಗೆ ನಾವು ಬದುಕಕ್ಕೆ 4ಕ್ಕೆ 2 ಅಡಿ ಕೊಡಿ ಸಾಕು, 4ಕ್ಕೆ 2 ಅಡಿ ಕೊಡಿ. ಅವ್ರ ಜೀವನ ಬಂದು ನೋಡಿ. ನಾವೆಲ್ಲ ಒಬ್ಬೊಬ್ರು ಮೆಂಬರ್ಶಿಪ್ ಮಾಡಕ್ ಹೋಗುವಾಗ ಒಬ್ಬೊಬ್ರು ಬದುಕಿದ್ರೆ ಕಣ್ಣಲ್ಲಿ ನೀರು ಬರ್ತಾ ಇದೆ, ರಕ್ತ ಬರ್ತಾ ಇದೆ ಹೃದಯದಲ್ಲಿ. ಈ ದೇಶಕ್ಕಾಗಿ ಎಷ್ಟು ಜನ ತ್ಯಾಗ ಮಾಡಿದ್ದಾರೆ. ಆದ್ರೆ ಈ ಜನ ಹಿಂಗೆ ಕಷ್ಟಪಡಕ್ಕ, ಅವ್ರ ಬೀದಿಯಲ್ಲಿ ನಿಲ್ಸಕ್ಕೆ ನಾವು ಸ್ವಾತಂತ್ರ್ಯ ತಗೊಂಡಿದೀವಿ. ಈ ಸ್ವಾತಂತ್ರ್ಯ ದೇಶದಲ್ಲಿ ಬೇರೆ ದೇಶಗಳಲ್ಲಿ ಸರ್ಕಾರಗಳು ಜನರನ್ನು ಹಿಂಗೆ ರಕ್ಷಣೆ ಮಾಡ್ತಾ ಇದೆ. ನಮ್ಮ ದೇಶದಲ್ಲಿ ಸರ್ಕಾರ ಸಹಾಯ ಮಾಡಿಲ್ಲ ಅಂದ್ರೆ ಪರವಾಗಿಲ್ಲ, ಅವರನ್ನು ಬುಲ್ಡೋಸರ್ ಬಿಡ್ತಿರಲ್ಲ ಸ್ವಾಮಿ, JCB ಬಿಡ್ತಿರಲ್ಲ ಸ್ವಾಮಿ. ಬಡ ಜನರ ಮೇಲೆ, ಬಡ ಜನರ ಬದುಕ ಮೇಲೆ ಅವ್ರ ಹೊಟ್ಟೆಯಲ್ಲಿ ಹೊಡಿಬೇಡ. ಅದರಿಂದ ಅವ್ರಿಗೆ ಒಳ್ಳೆಯದನ್ನು ಮಾಡಕ್ಕೆ ನಾವು ವಿನಂತಿ ಮಾಡ್ಕೊಳ್ತೀವಿ. ನಮಸ್ಕಾರ.